Good morning students, welcome to economics online classes. In this video, I would like to explain the limitations or exceptions to the law of demand. So law of demand, it is a simple law which states that people purchase more at a lower price, less at higher price. That means quantity demand increases with decrease in price and decreases with increase in price. ಅಂದರೆ ಇಲ್ಲಿ ಬೇಡಿಕೆ ನಿಯಮದ ಅಪವಾದಗಳು ಮತ್ತು ಮಿತಿಗಳು ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಬೇಡಿಕೆ ನಿಯಮ ಒಂದು ಸರಳವಾಗಿರೋಂಥ ಒಂದು ನಿಯಮ. ಈ ನಿಯಮದ ಪ್ರಕಾರ ಬೆಲೆಗಳು ಹೆಚ್ಚಿದ್ದಾಗ ಜನ ಕಡಿಮೆ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಡ್ತಾರೆ, ಬೆಲೆ ಕಡಿಮೆ ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಡ್ತಾರೆ. ಅಂದರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಆದರೆ ದಿಸ್ ಲಾ ಈಸ್ ನಾಟ್ ಎ ಯೂನಿವರ್ಸಲ್ ಲಾ. So this law is not applicable in all situations. It is not applicable to all people and in all countries. ಅಂದರೆ ಇದೊಂದು ಸಾರ್ವತ್ರಿಕವಾದ ನಿಯಮ ಏನು ಅಲ್ಲ. ಇದು ಎಲ್ಲ ಕಾಲಗಳಲ್ಲಿ ಎಲ್ಲರಿಗೂ ಎಲ್ಲ ದೇಶಗಳಲ್ಲೂ ಎಲ್ಲ ಸಮಯದಲ್ಲೂ ಅನ್ವಯ ಆಗುತ್ತಾ ಅನ್ನೋ ಪ್ರಶ್ನೆ ಬಂದಾಗ ಖಂಡಿತ ಇಲ್ಲ. ಯಾಕಂದರೆ ಎಕನಾಮಿಕ್ಸ್ನ ಎಲ್ಲ ನಿಯಮಗಳು ಸಾರ್ವತ್ರಿಕವಾದಂಥ ಯೂನಿವರ್ಸಲ್ ಆಗಿರೋಂಥ ನಿಯಮಗಳಲ್ಲ. ಬಿಕಾಸ್ ದ ಲಾ ಇನ್ ಎಕನಾಮಿಕ್ಸ್ ಆರ್ ಬೇಸ್ಡ್ ಆನ್ ಹ್ಯೂಮನ್ ಬಿಹೇವಿಯರ್. So human behavior changes from people to people, from country to country, from situation to situation. So that is why the law of demand is also an important law in economics. It is not a universal law. It is not hold good in all situations. So sometimes people behave opposite to law of demand. So people purchase more at higher price, less at lower price. So all these situations are known as limitations or exceptions to law of demand. So in all exceptional cases, the demand curve, so instead of sloping downward from left to right, so it slopes upward from left to right. So all these situations are known as exceptional situation. ಅಂದರೆ ಬೇಡಿಕೆ ನಿಯಮ ಅನ್ನೋದು ಒಂದು ಸಾರ್ವತ್ರಿಕ ನಿಯಮ ಅಲ್ಲ. ಎಲ್ಲ ಸಂದರ್ಭದಲ್ಲಿ ಎಲ್ಲರಿಗೂ ಎಲ್ಲ ದೇಶಗಳಿಗೂ ಅನ್ವಯ ಆಗುತ್ತಾ ಅನ್ನೋ ಪ್ರಶ್ನೆ ಬಂದಾಗ ಖಂಡಿತ ಇಲ್ಲ. ಏಕೆಂದರೆ ಈ ಅರ್ಥಶಾಸ್ತ್ರದಲ್ಲಿ ಬರುವಂಥ ಎಲ್ಲ ನಿಯಮಗಳು ಮಾನವನ ನಡವಳಿಕೆಗಳನ್ನು ಕುರಿತು ಇರುವಂಥ ನಿಯಮಗಳು ಆಗಿರುತ್ತೆ. ಮಾನವನ ನಡವಳಿಕೆಗಳು ಎಲ್ಲ ಸಂದರ್ಭದಲ್ಲೂ ಎಲ್ಲ ಕಾಲದಲ್ಲೂ ಎಲ್ಲರ ವಿಷಯದಲ್ಲೂ ಒಂದೇ ರೀತಿಯಾಗಿರೋದಿಲ್ಲ. ಹಾಗಾಗಿ ಬೇಡಿಕೆ ನಿಯಮನೂ ಸಹ ಒಂದು ಸಾರ್ವತ್ರಿಕ ನಿಯಮ ಅಲ್ಲ. ಅದು ಕೆಲವು ಸಂದರ್ಭದಲ್ಲಿ ಸುಳ್ಳಾಗುತ್ತೆ. ಅಂದರೆ ಜನ ಬೇಡಿಕೆ ನಿಯಮಕ್ಕೆ ವಿರುದ್ಧವಾಗಿ ವರ್ತಿಸ್ತಾರೆ. ಬೆಲೆ ಹೆಚ್ಚಿದ್ದಾಗ ಹೆಚ್ಚು ಕೊಡ್ತಾರೆ, ಬೆಲೆ ಕಡಿಮೆ ಇದ್ದಾಗ ಕಡಿಮೆ ಕೊಡ್ತಾರೆ. ಹಾಗಾಗಿ ಬೇಡಿಕೆ ನಿಯಮಕ್ಕೆ ವಿರುದ್ಧವಾಗಿ ವರ್ತಿಸುವಂತಹ ಸನ್ನಿವೇಶಗಳನ್ನು ನಾವು ಅಪವಾದಗಳು ಅಥವಾ ಮಿತಿಗಳು ಅಂತ ನಾವು ಅವುಗಳನ್ನು ಗುರುತಿಸ್ತೀವಿ. ಅಂಥ ಸಂದರ್ಭದಲ್ಲಿ ಬೇಡಿಕೆ ನಿಯಮ ಸುಳ್ಳಾಗುತ್ತೆ. ಮತ್ತು ಇಂಥ ಸಂದರ್ಭದಲ್ಲಿ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗೋದಕ್ಕೆ ಬದಲಾಗಿ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುವಂಥ ರೇಖೆ ಆಗಿರುತ್ತೆ. ಆ ಎಲ್ಲ ಸಂದರ್ಭಗಳನ್ನು ಒಟ್ಟುಗೂಡಿಸಿ ನಾವು ಅಪವಾದಗಳು ಅಥವಾ ಮಿತಿಗಳು ಅಂತ ಕರಿತೀವಿ. ಈಗ ಅಂಥ ಸಂದರ್ಭಗಳು ಯಾವುದು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲನೇ ಸಂದರ್ಭ ಗಿಫಿನ್ ಪ್ಯಾರಡಾಕ್ಸ್. ಗಿಫಿನ್ನ ವಿರೋಧಾಭಾಸ ಅಂತ ಕರೀತಾರೆ. ಗಿಫಿನ್ ಒಬ್ಬ ಸಂಖ್ಯಾಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞನ ಹೆಸರದು. ರಾಬರ್ಟ್ ಗಿಫಿನ್ ಅನ್ನೋದು ಅವನ ಹೆಸರು. ಪ್ಯಾರಡಾಕ್ಸ್ ಅಂದರೆ ಇಟ್ ಈಸ್ ಎ ಸಿಚುವೇಶನ್ ಅಪೋಸಿಟ್ ಟು ಲಾ. ಅಂದರೆ ಒಂದು ನಿಯಮಕ್ಕೆ ವಿರುದ್ಧವಾಗಿರೋಂಥ ಒಂದು ಸನ್ನಿವೇಶವನ್ನು ನಾವು ಪ್ಯಾರಡಾಕ್ಸ್ ಅಂತ ನಾವು ಕರಿತೀವಿ. ವಿರೋಧಾಭಾಸ ಅಂತ ಕರೀತಾರೆ. ಅಂದರೆ ಒಂದು ಸಾಮಾನ್ಯವಾಗಿರೋಂಥ ಒಂದು ನಿಯಮ ಏನಿರುತ್ತಲ್ಲ, ಆ ನಿಯಮಕ್ಕೆ ಏನಾದ್ರು ವಿರುದ್ಧವಾಗಿ ಜನ ವರ್ತನೆ ಮಾಡಿದ್ರು ಅಂದರೆ ಆ ವರ್ತನೆಯನ್ನು ನಾವು ವಿರೋಧಾಭಾಸ ಅಂತ ಕರಿತೀವಿ. ಅಂಥ ವಿರೋಧಾಭಾಸವನ್ನು ಗಿಫಿನ್ ನಮಗೆ ತೋರಿಸ್ಕೊಟ್ಟಿದ್ರಿಂದ ಇದನ್ನು ನಾವು ಗಿಫಿನ್ ವಿರೋಧಾಭಾಸ ಅಂತ ಕರಿತೀವಿ. ಗಿಫಿನ್ ಪ್ಯಾರಡಾಕ್ಸ್, ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೇಮಸ್ ಎಕ್ಸೆಪ್ಷನ್ಸ್ ಟು ಲಾ ಆಫ್ ಡಿಮಾಂಡ್. ಈ ಗಿಫಿನ್ನ ವಿರೋಧಾಭಾಸ ಅನ್ನೋದು ಬೇಡಿಕೆ ನಿಯಮದ ಒಂದು ವಿರುದ್ಧವಾಗಿರೋಂಥ ಒಂದು ಅಪವಾದ ಅಥವಾ ಮಿತಿ ಅಂತ ನಾವು ಅದನ್ನು ಗುರುತಿಸ್ತೀವಿ. ಹಾಗಾದ್ರೆ ಏನು ಹೇಳ್ತಾನೆ ಗಿಫಿನ್ ಅನ್ನೋದನ್ನು ನಾವು ನೋಡೋಣ. ಸೊ ದೇರ್ ಆರ್ ಸಮ್ ಕಮಾಡಿಟೀಸ್ ವಿಚ್ ಆರ್ ಇನ್ಫೀರಿಯರ್ ಫ್ರಮ್ ಕನ್ಸ್ಯೂಮರ್ಸ್ ಪಾಯಿಂಟ್ ಆಫ್ ವ್ಯೂ. ಅಂದರೆ ಕೆಲವು ವಸ್ತುಗಳು ಅನುಭೋಗಿಯ ದೃಷ್ಟಿಯಿಂದ ಕೆಳದರ್ಜೆ ವಸ್ತುಗಳು ಆಗಿರುತ್ತೆ. ಏನು ಕೆಳದರ್ಜೆ ವಸ್ತುಗಳು ಅಂದರೆ ಏನು ನೋಡಿ, ಎಲ್ಲ ವಸ್ತುಗಳು ಒಂದೇ, ಪ್ರಕೃತಿನಲ್ಲಿ ವಸ್ತುಗಳಲ್ಲಿ ಯಾವುದೇ ಭಿನ್ನತೆ ಇಲ್ಲ. ಆದರೆ ನಾವು ಅನುಭೋಗಿಗಳು ಕೆಲವು ವಸ್ತುಗಳನ್ನು ಸುಪೀರಿಯರು, ಕೆಲವು ವಸ್ತುಗಳನ್ನು ಇನ್ಫೀರಿಯರ್ ಅಂತ ಭಾವಿಸ್ತೀವಿ. ಅಂದರೆ ಅನುಭೋಗಿಯ ದೃಷ್ಟಿನಲ್ಲಿ ಕೆಲವು ವಸ್ತುಗಳು ಮೇಲ್ದರ್ಜೆ ವಸ್ತುಗಳು, ಕೆಲವು ವಸ್ತುಗಳು ಕೆಳದರ್ಜೆಯ ವಸ್ತುಗಳು ಅಂತ ಇರುತ್ತೆ. ಈಗ ಕೆಳದರ್ಜೆಯ ವಸ್ತುಗಳು ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ, ಸಾಮಾನ್ಯವಾಗಿ ಬೆಲೆ ಕಡಿಮೆ ಇರುವಂಥ ವಸ್ತುಗಳು, ಬಡವರು ಮತ್ತು ಮಧ್ಯಮ ವರ್ಗದವರು ಬಳಸೋಂಥ ವಸ್ತುಗಳನ್ನು ನಾವು ಸಾಮಾನ್ಯವಾಗಿ ಕೆಳದರ್ಜೆಯ ವಸ್ತುಗಳು ಅಂತ ನಾವು ಅವುಗಳನ್ನು ಗುರುತಿಸ್ತೀವಿ. ಹಾಗಾಗಿ ದೇರ್ ಆರ್ ಸಮ್ ಕಮಾಡಿಟೀಸ್ ವಿಚ್ ಆರ್ ಇನ್ಫೀರಿಯರ್ ಫ್ರಮ್ ಕನ್ಸ್ಯೂಮರ್ಸ್ ಪಾಯಿಂಟ್ ಆಫ್ ವ್ಯೂ.
So when the price of inferior commodities reduces, so when the price of inferior commodity reduces, people purchase the same quantity with less money. So the people purchase according to law of demand. When price reduces, quantity demand increases. But in the case of inferior commodities, when the price reduces, consumer purchase the same quantity with less money. The money so saved, they not spent on inferior commodity but spent on superior commodity. And in another situation, when the price of inferior commodity increases, so the people purchase the same quantity with more money. So the money which is spent on inferior commodity, so they reduce the consumption of superior commodity and save the money and spend the same money to inferier commodity. So that means when the price of inferior commodity reduces, consumer purchase same quantity with less money. When the price of inferior commodity increases, the people purchase the same quantity with more money. That means whatever may be the price of inferior commodity, whether the price increases or reduces, people purchase the same quantity of inferior commodity by adjusting the consumption of superior commodity. So that is why the law of demand is not applicable to inferior commodity according to Sir Robert Thomas. So this situation was found by Sir Robert Giffin. So that is why this situation is known as Giffin paradox. That means according to Giffin, the law of demand is not applicable in the case of inferior commodities. Whatever may be the inferior commodity, the prices increases or reduces, people purchase the same quantity by adjusting the consumption of superior commodity. So this situation was found by Sir Thomas Giffin or Sir Robert Giffin. So this exceptional situation is known as Giffin paradox. ಅಂದರೆ ಇಲ್ಲಿ ಗಿಫಿನ್ ಅನ್ನೋನು ಒಂದು ಸನ್ನಿವೇಶವನ್ನು ಅವನು ಗುರುತಿಸ್ತಾನೆ. ಕೆಲವು ವಸ್ತುಗಳನ್ನು ನಾವು ಅನುಭೋಗಿಯ ದೃಷ್ಟಿಯಿಂದ ಕೆಳದರ್ಜೆಯ ವಸ್ತುಗಳು ಅಂತ ನಾವು ಪರಿಭಾವಿಸ್ತೀವಿ. ಯಾವುದು ಕೆಳದರ್ಜೆಯ ವಸ್ತುಗಳು ಅಂದರೆ ನೋಡಿ, ಸಾಮಾನ್ಯವಾಗಿ ಬೆಲೆ ಕಡಿಮೆ ಇರುವಂಥ ಬಡವರು ಮತ್ತು ಮಧ್ಯಮ ವರ್ಗದವರು ಕೊಳ್ಳುವಂಥ ವಸ್ತುಗಳನ್ನು ನಾವು ಕೆಳದರ್ಜೆಯ ವಸ್ತುಗಳು ಅಂತ ಕರಿತೀವಿ. ಆ ವಸ್ತುಗಳ ಬೆಲೆ ಕಡಿಮೆ ಆದರೆ ಅನುಭೋಗಿಗಳು ಮೊದಲಿನಷ್ಟೇ ಪ್ರಮಾಣದಲ್ಲಿ ಆ ವಸ್ತುಗಳನ್ನು ಕೊಡ್ತಾರೆ. ಕಡಿಮೆ ಹಣ ಬಳಕೆ ಆಗುತ್ತೆ. ಬೆಲೆ ಕಡಿಮೆ ಆಗಿದ್ದರಿಂದ ಕಡಿಮೆ ಹಣದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಡ್ತಾರೆ. ಅಲ್ಲಿ ಉಳಿದಂಥ ಹಣವನ್ನು ಮೇಲ್ದರ್ಜೆಯ ವಸ್ತುಗಳಿಗೆ ಖರ್ಚು ಮಾಡ್ತಾರೆ. ಅಕಸ್ಮಾತ್ ಕೆಳದರ್ಜೆಯ ವಸ್ತುಗಳ ಬೆಲೆ ಹೆಚ್ಚಾದರೆ ಮೇಲ್ದರ್ಜೆಯ ವಸ್ತುಗಳಿಗೆ ಖರ್ಚು ಮಾಡೋದನ್ನು ಕಡಿಮೆ ಮಾಡಿ ಕೆಳದರ್ಜೆಯ ವಸ್ತುಗಳನ್ನು ಮೊದಲಿನಷ್ಟೇ ಪ್ರಮಾಣದಲ್ಲಿ ಕೊಡ್ತಾರೆ. ಅದರ ಅರ್ಥ ಏನು? ಕೆಳದರ್ಜೆಯ ವಸ್ತುಗಳ ಬೆಲೆ ಹೆಚ್ಚಾಗಲಿ ಕಡಿಮೆ ಆಗಲಿ ಅನುಭೋಗಿಗಳು ಅವನ್ನ ಮೊದಲಿನಷ್ಟೇ ಪ್ರಮಾಣದಲ್ಲಿ ಕೊಡ್ತಾರೆ. ಆದರೆ ಮೇಲ್ದರ್ಜೆಯ ವಸ್ತುಗಳ ಅನುಭೋಗದಲ್ಲಿ ಅವರು ವ್ಯತ್ಯಾಸಗಳನ್ನು ಮಾಡಿಕೊಳ್ತಾರೆ. ಆದರೆ ಮೇಲ್ದರ್ಜೆಯ ವಸ್ತುಗಳ ಅನುಭೋಗದಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಂಡು ಕೆಳದರ್ಜೆಯ ವಸ್ತುಗಳನ್ನು ಅಷ್ಟೇ ಪ್ರಮಾಣದಲ್ಲಿ ಕೊಡ್ತಾರೆ. ಅಂದರೆ ಈ ಬೇಡಿಕೆ ನಿಯಮ ಕೆಳದರ್ಜೆಯ ವಸ್ತುಗಳಿಗೆ ಅನ್ವಯ ಆಗೋದಿಲ್ಲ. ಬೆಲೆ ಹೆಚ್ಚಾಗಲಿ ಬೆಲೆ ಕಡಿಮೆ ಆಗಲಿ ಅನುಭೋಗಿಗಳು ಮೊದಲಿನಷ್ಟೇ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಡ್ತಾರೆ. ಈ ಒಂದು ಸನ್ನಿವೇಶವನ್ನು ಸರ್ ರಾಬರ್ಟ್ ಗಿಫಿನ್ ಇಂಗ್ಲೆಂಡಿನಲ್ಲಿ ಇದನ್ನು ಗುರುತಿಸೋದ್ರಿಂದ ಅವರ ಹೆಸರಿನ ಮೇಲೆ ಇದನ್ನು ಗಿಫಿನ್ ಪ್ಯಾರಾಡಾಕ್ಸ್ ಅಂತ ಕರೀತಾರೆ. ಪ್ಯಾರಾಡಾಕ್ಸ್ ಅಂದರೆ ನಿಯಮಕ್ಕೆ ವಿರುದ್ಧವಾಗಿರೋದಕ್ಕೆ ನಾವು ಪ್ಯಾರಾಡಾಕ್ಸ್ ಅಂತ ಕರಿತೀವಿ. ಇದನ್ನು ಗಿಫಿನ್ನ ವಿರೋಧಾಭಾಸ ಅಂತ ಇದನ್ನು ಕರೀತಾರೆ. ನೋಡಿ, ಇಂಗ್ಲೆಂಡ್ನಲ್ಲಿ ಇನ್ ಇಂಗ್ಲೆಂಡ್ the working class, the labor class had two important items in their daily consumption. One is bread and meat. So bread and meat are the two important things. So British working class had in their daily consumption. So bread is inferior commodity and meat is superior commodity. So when the price of bread reduces, so people purchase the same quantity of bread with less money. The amount so saved, they spent not on bread but on meat. When the price of bread increases, the working class purchase the same quantity of bread but they reduce the quantity of meat. So adjusting the consumption of meat, so they purchase the same quantity of bread. So this is the situation found by Giffin in England. So that is why he come to conclusions that so law of demand is not applicable in the case of inferior commodity. Whatever may be the price of inferior commodity, whether price reduces or increases, people purchase the same quantity by changing the consumption of superior commodity. So that is why
So the law of demand is not applicable in the case of inferior commodity. So all inferior commodities are known as giffen goods. ಇಲ್ಲಿ ಒಂದು ನಿಜವಾದ ಸನ್ನಿವೇಶನ ಅವರು ಕೊಡ್ತಾರೆ. ಬ್ರಿಟನ್ನಿನಲ್ಲಿ ಕಾರ್ಮಿಕ ವರ್ಗದವರು ಎರಡು ಪ್ರಮುಖವಾದಂಥ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ರು. ಒಂದು ಬ್ರೆಡ್, ಇನ್ನೊಂದು ಮಾಂಸ. ಒಂದು ಸಾರಿ ಬ್ರೆಡ್ಡಿನ ಬೆಲೆ ಕಡಿಮೆ ಆಯಿತು. ಬ್ರೆಡ್ಡಿನ ಬೆಲೆ ಕಡಿಮೆ ಆದಾಗ ಕಾರ್ಮಿಕರು ಅಷ್ಟೇ ಪ್ರಮಾಣದ ಬ್ರೆಡ್ಡನ್ನು ಕೊಂಡು ಅಲ್ಲಿ ಉಳಿದಂಥ ಹಣವನ್ನು ಮಾಂಸದ ಮೇಲೆ ಖರ್ಚು ಮಾಡ್ತಾರೆ. ಇನ್ನೊಂದು ಸಂದರ್ಭದಲ್ಲಿ ಬ್ರೆಡ್ಡಿನ ಬೆಲೆ ಹೆಚ್ಚಾಗುತ್ತೆ. ಬೆಲೆ ಹೆಚ್ಚಾದಾಗ ಮಾಂಸದ ಪ್ರಮಾಣವನ್ನು ಕಡಿಮೆ ಮಾಡಿ ಅವರು ಬ್ರೆಡ್ಡನ್ನು ಮೊದಲಿನಷ್ಟೇ ಪ್ರಮಾಣದಲ್ಲಿ ಕೊಳ್ತಾರೆ. ಆದರೆ ನಿಯಮದ ಪ್ರಕಾರ ಏನಾಗಬೇಕಾಗಿತ್ತು? ಬ್ರೆಡ್ಡಿನ ಬೆಲೆ ಇಳಿದಾಗ ಬ್ರೆಡ್ಡಿನ ಬೇಡಿಕೆ ಹೆಚ್ಚಾಗಬೇಕಾಗಿತ್ತು. ಬ್ರೆಡ್ಡಿನ ಬೆಲೆ ಹೆಚ್ಚಾದಾಗ ಬ್ರೆಡ್ಡಿಗಿರುವಂಥ ಬೇಡಿಕೆ ಕಡಿಮೆ ಆಗಬೇಕಾಗಿತ್ತು. ಆದರೆ ಇಂಗ್ಲೆಂಡ್ನಲ್ಲಿ ಕಾರ್ಮಿಕ ವರ್ಗದವರು ಬ್ರೆಡ್ಡಿನ ಬೆಲೆ ಇಳಿದಾಗ ಮತ್ತು ಬ್ರೆಡ್ಡಿನ ಬೆಲೆ ಹೆಚ್ಚಾದಾಗ ಮೊದಲಿನಷ್ಟೇ ಪ್ರಮಾಣದಲ್ಲಿ ಬ್ರೆಡ್ಡನ್ನು ಖರೀದಿ ಮಾಡ್ತಾರೆ. ಆದರೆ ಮಾಂಸದ ಅನುಭೋಗದಲ್ಲಿ ಅವರು ವ್ಯತ್ಯಾಸವನ್ನು ಮಾಡಿಕೊಳ್ತಾರೆ. ಆಗ ಗಿಫಿನ್ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದೇನು ಅಂದರೆ ಬೇಡಿಕೆ ನಿಯಮ ಈ ಕೆಳದರ್ಜೆಯ ವಸ್ತುಗಳಿಗೆ ಅನ್ವಯ ಆಗೋದಿಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ. ಹಾಗಾಗಿ ಈ ಸನ್ನಿವೇಶವನ್ನು ನಾವು ಗಿಫೆನ್ನ ವಿರೋಧಾಭಾಸ, ಗಿಫೆನ್ ಪ್ಯಾರಡಾಕ್ಸ್ ಅಂತ ಕರಿತೀವಿ. ಎಲ್ಲ ಕೆಳದರ್ಜೆಯ ವಸ್ತುಗಳನ್ನು ನಾವು ಗಿಫಿನ್ ವಸ್ತುಗಳು ಅಂತಲೇ ಇದನ್ನು ನಾವು ಗುರುತಿಸ್ತೀವಿ. ಹಾಗಾಗಿ ಈ ಗಿಫಿನ್ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಬೇಡಿಕೆ ನಿಯಮ ಅನ್ವಯ ಆಗೋದಿಲ್ಲ. ಇದು ಬೇಡಿಕೆ ನಿಯಮದ ಒಂದು ಬಹಳ ಮುಖ್ಯವಾಗಿರುವಂಥ ಒಂದು ಅಪವಾದ ಅಥವಾ ಮಿತಿ ಅಂತ ನಾವು ಇದನ್ನು ಗುರುತಿಸ್ತೀವಿ. ಇನ್ನೊಂದಷ್ಟು ಮಿತಿಗಳಿದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ.